This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಇನ್ಸ್ಟಿಟ್ಯೂಟ್ ವಿಶ್ವದ ಏಕೈಕ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಇನ್ಸ್ಟಿಟ್ಯೂಟ್ ಆಗಿರುತ್ತದೆ. ಇವತ್ತಿನ ಈ ಪವರ್ BI ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಇನ್ ಡೀಟೇಲ್ ಅಂದ್ರೆ ಡೀಟೇಲ್ ಆಗಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ನ ಪವರ್ BI ಅಲ್ಲಿ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದಾವೆ, ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನನಗೆ ಈ ಸೇಲ್ಸ್ ವ್ಯಾಲ್ಯೂ ಮೇಲೆ ನನಗೆ ಕೆಲವೊಂದು ಕಲರ್ಸ್ ಚೇಂಜ್ ಆಗಬೇಕು. ಮತ್ತೆ ನಾನು ಇಲ್ಲಿ ಯಾವ್ದನ್ನ ವ್ಯಾಲ್ಯೂಸ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನಗೆ ಅದರ ಪ್ರಕಾರ ಕಲರ್ಸ್ ಕೂಡ ಚೇಂಜ್ ಆಗ್ತಾ ಹೋಗ್ಬೇಕು. ಸೊ ಈ ರೀತಿ ಮಾಡೋದನ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಲರ್ ಕೋಡ್ ಕೂಡ ಚೇಂಜ್ ಆಗ್ಬೇಕು. ಸೊ ಇದನ್ನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇದನ್ನ ಕಲ್ತ್ಕೊಳ್ಳೋಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ನಮ್ಮ ಎಲ್ಲಾ ಕೋರ್ಸ್ಗಳ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ನಮ್ಮನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ಈ ಆಫ್ಲೈನ್ ವಿಡಿಯೋಸ್ ಅಂದ್ರೆ ಇಂಟರ್ನೆಟ್ ಇಲ್ದೇನೆ ನೀವು ನಿಮ್ಮ ಸಿಸ್ಟಮ್ ಅಲ್ಲಿ ವಿಡಿಯೋಸ್ ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಕಲ್ತ್ಕೋಬಹುದು. ಸೊ ನಿಮ್ಗೆ ಏನಾದ್ರು ಈ ಆಫ್ಲೈನ್ ವಿಡಿಯೋಸ್ ಬೇಕಂತಂದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಗೆ ಆ ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಈ ವಿಡಿಯೋಸ್ ಇಂದ ನಮ್ಮ ಎಲ್ಲಾ ಕೋರ್ಸ್ಗಳನ್ನು ಕೂಡ ಕಲಿಬಹುದು. ಬನ್ನಿ ಇವಾಗ ಈ ಕಂಡೀಷನ್ ಫಾರ್ಮ್ಯಾಟಿಂಗ್ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಫಸ್ಟ್ ಏನ್ ಮಾಡೋಣ ಅಂದ್ರೆ ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ಟೇಬಲ್ ಇದೆ, ನಾನು ಟೇಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸೇಲ್ಸ್ ಮತ್ತೆ ಲೊಕೇಶನ್ ಟೇಬಲ್ ಇಂದ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಟೇಬಲ್ ರೆಡಿ ಆಗುತ್ತೆ. ನಾನು ಈ ಟೇಬಲ್ ನ ಅರೇಂಜ್ ಮಾಡ್ಕೊಂಡು ಸ್ವಲ್ಪ ಇಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಈ ರೀತಿ ಇಲ್ಲಿ ಫಾಂಟ್ ನಾನು ಇನ್ಕ್ರೀಸ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಫಾರ್ಮ್ಯಾಟ್ ಟ್ಯಾಬ್ ಹೋಗಿ ಇಲ್ಲಿ ವ್ಯಾಲ್ಯೂಸ್ ಅಂತಿರುತ್ತೆ. ಈ ವ್ಯಾಲ್ಯೂಸ್ ನಾನು 20 ಪಾಯಿಂಟ್ಸ್ ಕೊಟ್ಬಿಡ್ತೀನಿ. ಮತ್ತೆ ಇಲ್ಲಿ ಹೆಡರ್ ಕೂಡ ನಾವು ಫಾಂಟ್ಸ್ ಸೈಜ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ಕಾಲಮ್ ಹೆಡರ್ಸ್ ಅಂತ ಇರುತ್ತೆ, ಇಲ್ಲಿ ಫಾಂಟ್ ಸೈಜ್ 20 ಅಂತ ಕೊಡ್ತೀನಿ. ರೈಟ್, ನನಗೆ ಈ ಟೇಬಲ್ ರೆಡಿ ಆಯ್ತು. ಸ್ಟೇಟ್ ಫಸ್ಟ್ ಇಟ್ಕೊಳ್ಳೋಣ. ಈಗ ಈ ತರ ಅರೇಂಜ್ ಕೂಡ ಮಾಡ್ಕೋಬಹುದು. ಮತ್ತೆ ಇಲ್ಲೊಂದು ಮ್ಯಾಪ್ ಇದೆ, ಮ್ಯಾಪ್ ನ ತಗೊಳ್ಳೋಣ. ಇಲ್ಲಿ ಮ್ಯಾಪ್ ವಿಜುವಲೈಸೇಷನ್ ಇರುತ್ತೆ, ನಾನು ಇದು ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಮ್ಯಾಪ್ ಬರುತ್ತೆ. ರೈಟ್, ಸೊ ಇದಕ್ಕೆ ನಾನು ಯೂಸ್ ಮಾಡಿರೋ ಕಾಲಮ್ಸ್ ಬಂದು ಸ್ಟೇಟ್ ಮತ್ತೆ ಸೇಲ್ಸ್. ಓಕೆ, ನೋಡಿ ಮ್ಯಾಪ್ ಕೂಡ ರೆಡಿ ಆಯ್ತು. ನೆಕ್ಸ್ಟ್ ಇಲ್ಲಿ ಒಂದು ಕಾರ್ಡ್ ಯೂಸ್ ಮಾಡಿದೀನಿ. ಇಲ್ಲಿ ನನಗೆ ಕಾರ್ಡ್ ಅಂತ ಇರುತ್ತೆ, ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾರ್ಡ್ ಬರುತ್ತೆ. ಇದಕ್ಕೆ ನಾ ಯೂಸ್ ಮಾಡಿರುವಂತ ಕಾಲಮ್ ಸೇಲ್ಸ್. ಸೊ ಇಲ್ಲಿ ನನಗೆ ಏನೇನು ವಿಜುವಲೈಸೇಷನ್ಸ್ ಬೇಕು ಅದೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ರೈಟ್, ಇದು ಫಾಂಟ್ ಸೈಜ್ ಚೇಂಜ್ ಮಾಡಬೇಕು ಅಂದ್ರೆ ನಾನು ಇಲ್ಲಿ ಫಾರ್ಮ್ಯಾಟ್ಗೆ ಹೋಗ್ತೀನಿ. ಇಲ್ಲಿ ಡೇಟಾ ಲೇಬಲ್ ಅಂತ ಇರುತ್ತೆ, ಫಾಂಟ್ ನಾನು ಒಂದು 60 ಅಂತ ಕೊಡ್ತೀನಿ. ಮತ್ತೆ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಫಾಂಟ್ ಫ್ಯಾಮಿಲಿ ಅಂತ ಇರುತ್ತೆ, ಇದನ್ನ ಏರಿಯಲ್ ಬ್ಲ್ಯಾಕ್ ಮಾಡ್ಕೋತೀನಿ. ನನಗೆ ಈ ಸೇಲ್ಸ್ ಅನ್ನೋದು ಬೇಕಾಗಿಲ್ಲ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಯಾಟಗರಿ ಅಂತ ಇರುತ್ತೆ, ನಾನು ಅದನ್ನ ಆಫ್ ಮಾಡ್ತೀನಿ. ಆ ಸೇಲ್ಸ್ ಹೊರಟೋಗುತ್ತೆ. ಅದ ನಾನು ಇಲ್ಲಿ ಮಾಡ್ತಾರೆ ಸೇಲ್ಸ್ ರಿಪೋರ್ಟ್ ಆಗಿರೋದ್ರಿಂದ ಪ್ರತಿ ಕಡೆ ಸೇಲ್ಸ್ ಅನ್ನೋದು ಬೇಕಾಗಿಲ್ಲ, ನನಗೆ ಕ್ಯಾಟಗರಿ ಬೇಕಾಗಿಲ್ಲ, ಅದನ್ನ ತೆಗೆದ್ಬಿಡ್ತೀನಿ. ಇಲ್ಲೊಂದು ಟೈಟಲ್ ಕೊಡೋಣ. ಇಲ್ಲಿ ಟೈಟಲ್ ಅಂತ ಫಾರ್ಮ್ಯಾಟ್ ಇದೆ, ಇಲ್ಲಿ ಒಂದು ಆಪ್ಷನ್, ಅದನ್ನ ಆನ್ ಮಾಡ್ಕೋತೀನಿ. ಇಲ್ಲಿ ಟೋಟಲ್ ಸೇಲ್ಸ್ ಅಂತ ಕೊಡ್ತೀನಿ, ಟೋಟಲ್ ಸೇಲ್ಸ್. ಮತ್ತೆ ಇದನ್ನ ಸೆಂಟರ್ ಮಾಡ್ಕೊಂಡು ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ಕೋತೀನಿ, ಒಂದು 20 ಅಂತ ಕೊಡ್ತೀನಿ, ಸ್ವಲ್ಪ ದೊಡ್ಡದಾಗಿ ಕಾಣಲಿ ಅಂತ. ಮತ್ತೆ ಫಾಂಟ್ ಫ್ಯಾಮಿಲಿ ನಾನು ಏರಿಯಲ್ ಬ್ಲ್ಯಾಕ್ ಕೊಡ್ತೀನಿ. ರೈಟ್, ನನ್ಗೆ ಇವಾಗ ಈ ಟೆಂಪ್ಲೆಟ್ ಏನಿದೆ ಇಲ್ಲಿರುವಂತ ಟೆಂಪ್ಲೆಟ್ ರೆಡಿ ಆಯ್ತು. ಸೊ ಇಲ್ಲಿ ಏನಿದೆ ಅದೇ ತರ ಟೆಂಪ್ಲೆಟ್ ಇಲ್ಲಿ ರೆಡಿ ಆಯ್ತು. ಈಗ ನನಗೆ ಇದು ಕಂಡೀಷನ್ ಫಾರ್ಮ್ಯಾಟಿಂಗ್ ಕೊಡಬೇಕು. ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂದ್ರೆ ಒಂದು ಕಂಡೀಷನ್ ಮೇಲೆ ನನಗೆ ಫಾರ್ಮ್ಯಾಟಿಂಗ್ ಆಗ್ಬೇಕು. ಫಾರ್ಮ್ಯಾಟಿಂಗ್ ಅಂತಂದ್ರೆ ಈಗ ಒಂದು ಕಲರ್ ಚೇಂಜ್ ಆಗೋದು ಅಥವಾ ಫಾಂಟ್ ಚೇಂಜ್ ಆಗೋದು ಅಥವಾ ಬಾರ್ಡರ್ಸ್ ಕೊಡೋದು, ಇದಕ್ಕೆಲ್ಲ ನಾವು ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ. ಇಲ್ಲಿ ಸೇಲ್ಸ್ ವ್ಯಾಲ್ಯೂನ ಸಾರ್ಟ್ ಮಾಡ್ಕೊಂಬೋಣ, ಹೈಯೆಸ್ಟ್ ವ್ಯಾಲ್ಯೂ ಇಂದ ಲೋಯೆಸ್ಟ್ ವ್ಯಾಲ್ಯೂ ತಗೋತೀನಿ. ಫಸ್ಟ್ ನಾನು ಇಲ್ಲಿ ಫಾರ್ಮ್ಯಾಟಿಂಗ್ ಅಂದ್ರೆ ಏನು? ಫಾರ್ಮ್ಯಾಟಿಂಗ್ ಅಂತಂದ್ರೆ ಒಂದು ಟೇಬಲ್ ನ ನನಗೆ ಯಾವ ರೀತಿ ಕಲರ್ಸ್ ಬೇಕು, ಯಾವ ರೀತಿ ಫಾಂಟ್ ಬೇಕು ಅದನ್ನ ಚೇಂಜ್ ಮಾಡ್ಕೋತಾ ಹೋಗೋದು.
ಕಂಡೀಷನಲ್ ಫಾರ್ಮೆಟಿಂಗ್ ಅಂದ್ರೆ ಒಂದು ಕಂಡೀಷನ್ ಮೇಲೆ ಫಾರ್ಮೆಟಿಂಗ್ ಆಗೋದು. ಸೊ ಪವರ್ ಬಿ ಅಲ್ಲಿ ಕಂಡೀಷನಲ್ ಫಾರ್ಮೆಟಿಂಗ್ ಹೇಗ್ ಮಾಡೋದು ನೋಡಿ. ಇಲ್ಲಿ ನಾನು ಈ ವಿಜುವಲೈಸೇಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನನ್ಗೆ ಈ ವಿಜುವಲೈಸೇಷನ್ಸ್ ಅಂತ ಏನ್ ಪ್ಯಾನ್ ಇದೆಯಲ್ಲ, ಇಲ್ಲಿ ನನ್ಗೆ 2 ಕಾಲಮ್ಸ್ ನಾನು ತಗೊಂಡಿದ್ದಲ್ಲ, ಸ್ಟೇಟ್ ಮತ್ತೆ ಸೇಲ್ಸ್. ಇದಕ್ಕೆ ನಾನು ಕಂಡೀಷನಲ್ ಫಾರ್ಮೆಟಿಂಗ್ ತಗೋತೀನಿ. ಇಲ್ಲಿ ಎಲ್ಲಾ ತರ ಕಂಡೀಷನಲ್ ಫಾರ್ಮೆಟಿಂಗ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಆ ಟೆಂಪ್ಲೇಟ್ ಅಲ್ಲಿ ಯಾವ ರೀತಿ ಯೂಸ್ ಮಾಡಿದ್ರೆ ಅದರಿಂದ ಮಾಡೋಣ. ಸೊ ಕಂಡೀಷನಲ್ ಫಾರ್ಮೆಟಿಂಗ್ ನೋಡಿ ಇಲ್ಲಿ ಇರುತ್ತೆ. ಇದರಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್, ಫಾಂಟ್ ಕಲರ್, ಡೇಟಾ ಬಾರ್ಸ್, ಐಕಾನ್ಸ್ ಮತ್ತೆ ವೆಬ್ URL ಅಂತ ಈ ರೀತಿ 5 ಡಿಫ್ರೆಂಟ್ ಟೈಪ್ ಆಫ್ ಕಂಡೀಷನಲ್ ಫಾರ್ಮೆಟಿಂಗ್ ಇಲ್ಲಿ ಇರುತ್ತೆ. ಬ್ಯಾಕ್ ಗ್ರೌಂಡ್ ಕಲರ್ ಅಂತಂದ್ರೆ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ಕ್ಲಿಕ್ ಮಾಡಿದ್ರೆ ನನ್ಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಸೇಲ್ಸ್ ಕಾಲಮ್ ಬರುತ್ತೆ. ಸೇಲ್ಸ್ ಬಂದು ನಂಬರ್ ಕಾಲಮ್ ಆಗಿರುತ್ತೆ. ಇಲ್ಲಿ ಇವಾಗ ಫಾರ್ಮ್ಯಾಟ್ ಬೈ ಅಂತ ಇರುತ್ತೆ. ಇಲ್ಲಿ ನನಗೆ 3 ತರ ಆಪ್ಷನ್ಸ್ ಇರುತ್ತೆ. ಒಂದು ಕಲರ್ ಸ್ಕೇಲ್, ರೂಲ್ಸ್ ಮತ್ತೆ ಫೀಲ್ಡ್ ವ್ಯಾಲ್ಯೂ ಅಂತ. ಈ ಫೀಲ್ಡ್ ವ್ಯಾಲ್ಯೂಗೆ ನಾವು ಲಾಸ್ಟ್ ಅಲ್ಲಿ ಬರೋಣ. ಈಗ ಕಲರ್ ಸ್ಕೇಲ್ ಏನಿದೆ ಅಂತ ನೋಡೋಣ. ಕಲರ್ ಸ್ಕೇಲ್ ಕ್ಲಿಕ್ ಮಾಡಿದ್ರೆ ನಂಗೆ ಇಲ್ಲಿ ವ್ಯಾಲ್ಯೂಸ್ ಅಂತ ಬರುತ್ತೆ. ವ್ಯಾಲ್ಯೂಸ್ ಓನ್ಲಿ ಅಂತಾನೆ ಕೊಡಿ. ಬೇಸ್ಡ್ ಆನ್ ಫೀಲ್ಡ್ಸ್ ಇಲ್ಲಿ ನನಗೆ ಸಮ್ ಆಫ್ ಸೇಲ್ಸ್ ಅಂತ ಬರುತ್ತೆ. ಇಲ್ಲಿ ನನಗೆ ಸೇಲ್ಸ್ ಕಾಲಮ್ ಇರೋದ್ರಿಂದ ಇದು ಆಗ್ರಿಗೇಟ್ ಆಗಿ ಸಮ್ ಆಫ್ ಸೇಲ್ಸ್ ಬರುತ್ತೆ. ಸರಿ, ಇಲ್ಲಿ ನೋಡಿ, ಇಲ್ಲಿ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಅಂತ ಇರುತ್ತೆ. ಮಿನಿಮಮ್ ವ್ಯಾಲ್ಯೂ ಅಂದ್ರೆ ಲೋಯೆಸ್ಟ್ ವ್ಯಾಲ್ಯೂ ನನಗೆ ಈ ರೀತಿ ಲೈಟ್ ಕಲರ್ ಇರುತ್ತೆ. ಹೈಯೆಸ್ಟ್ ವ್ಯಾಲ್ಯೂ ಅಂದ್ರೆ ಈ ರೀತಿ ಡಾರ್ಕ್ ಕಲರ್ ಇರುತ್ತೆ. ನನಗೆ ಬೇಕಿದ್ರೆ ಈ ಕಲರ್ಸ್ ನ ಚೇಂಜ್ ಕೂಡ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ಹೋಗ್ಬಿಟ್ಟು ಇವಾಗ ಮಿನಿಮಮ್ ವ್ಯಾಲ್ಯೂ ಅಂದ್ರೆ ಲೋಯೆಸ್ಟ್ ವ್ಯಾಲ್ಯೂನ ನಾನಿಲ್ಲಿ ಈ ರೀತಿ ರೆಡ್ ಕಲರ್ ಕೊಟ್ಬಿಡ್ತೀನಿ. ಹೈಯೆಸ್ಟ್ ವ್ಯಾಲ್ಯೂನ ನಾನು ಗ್ರೀನ್ ಕಲರ್ ಅಂತ ಕೊಡ್ತೀನಿ. ನನಗೆ ಯಾವ ಕಲರ್ಸ್ ಇಷ್ಟ ಆಗುತ್ತೆ ಆ ರೀತಿ ನಾನು ಕೊಟ್ಕೋಬಹುದು, ಡಿಪೆಂಡಿಂಗ್ ಆನ್ ದಿ ಕ್ರೈಟೀರಿಯಾ. ನನಗೆ ಒಂದು ಟೆಂಪ್ಲೇಟ್ ಅಲ್ಲಿ ಯಾವ ರೀತಿ ಕಲರ್ಸ್ ಬೇಕು ಅದನ್ನ ನಾನು ಕೊಟ್ಕೋಬಹುದು. ಈಗ ನೋಡಿ, ಲೋಯೆಸ್ಟ್ ವ್ಯಾಲ್ಯೂಗೆ ರೆಡ್, ಹೈಯೆಸ್ಟ್ ವ್ಯಾಲ್ಯೂಗೆ ನಾನು ಗ್ರೀನ್ ಅಂತ ಕೊಟ್ಟೆ. ಓಕೆ ಅಂತ ಕೊಟ್ರೆ ಇಲ್ಲಿ ನನಗೆ ಫಾರ್ಮೆಟಿಂಗ್ ಆಗುತ್ತೆ. ನೋಡಿ, ಇಲ್ಲಿ ರೆಡ್ ಕಲರ್ ಬಂತು ಮತ್ತೆ ಹೈಯೆಸ್ಟ್ ವ್ಯಾಲ್ಯೂಗೆ ಗ್ರೀನ್ ಕಲರ್ ಬಂತು. ಬಟ್ ಇದೇನಾಗುತ್ತೆ ಅಂದ್ರೆ ಈ ಕಲರ್ಸ್ ಮರ್ಜ್ ಆಗ್ತಾ ಹೋಗುತ್ತೆ. ಒಂದ್ ಪಾಯಿಂಟ್ ಆಫ್ ಟೈಮ್ ಎರಡೂ ಕಲರ್ ಮರ್ಜ್ ಆಗಿ ನೋಡಿ ಇಲ್ಲಿ ಗ್ರೇಡಿಯಂಟ್ ಕಲರ್ಸ್ ತರ ಬರುತ್ತೆ. ಬಟ್ ನನಗೆ ಒಂದು ಸ್ಪೆಸಿಫಿಕ್ ವ್ಯಾಲ್ಯೂ ಇಂದ ಕಲರ್ ಚೇಂಜ್ ಆಗ್ತಾ ಹೋಗ್ಬೇಕು. ಅವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್, ಕಂಡೀಷನ್ ಫಾರ್ಮ್ಯಾಟಿಂಗ್, ಬ್ಯಾಕ್ ಗ್ರೌಂಡ್ ಕೊಡ್ತೀನಿ. ನನ್ಗೆ ಈ ವ್ಯಾಲ್ಯೂ ಇಲ್ಲಿ ಏನಾಗ್ತಿದೆ ಅಂದ್ರೆ ಇದು 3 ಲ್ಯಾಕ್ ಮೇಲೇನೋ ಅದು ಕಲರ್ ಶೇಡಿಂಗ್ ಆಗ್ತಾ ಹೋಗ್ತಿದೆ. 1 ಲ್ಯಾಕ್ ಮೇಲೆ ಮಿಕ್ಸ್ ಆಗಿ ಈ ತರ ಬರ್ತಿದೆ. ನನ್ಗೆ ಕಸ್ಟಮ್ ಅಂತ ಕೊಟ್ಬಿಟ್ಟು ಯಾವ ರೀತಿ ಎಷ್ಟು ವ್ಯಾಲ್ಯೂಸ್ ಬೇಕೋ ಅಷ್ಟು ನಾನು ಕೊಡ್ತೀನಿ. ನನಗೆ 50,000 ಇಂದಾನೆ ಈ ಕಲರ್ ಹೈಯೆಸ್ಟ್ ವ್ಯಾಲ್ಯೂ ಸ್ಟಾರ್ಟ್ ಆಗ್ಬೇಕು. ನೋಡಿ, 50,000 ಅಂತ ಕೊಡ್ತೀನಿ. ಈಗ ನಾನು ಓಕೆ ಅಂತ ಕೊಟ್ರೆ ನೋಡಿ, ಈ ಕಲರ್ಸ್ ಹೈಯೆಸ್ಟ್ ವ್ಯಾಲ್ಯೂ 50,000 ಇಂದಾನೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಿಂಗೆ ಈ ರೀತಿ. ಇದು ಕಂಡೀಷನಲ್ ಫಾರ್ಮ್ಯಾಟಿಂಗ್. ಮತ್ತೆ ನಾನು ಇಲ್ಲಿ ಸೇಲ್ಸ್ಗೆ ಹೋಗ್ತೀನಿ. ಕಂಡೀಷನಲ್ ಫಾರ್ಮ್ಯಾಟಿಂಗ್, ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಸೆಲೆಕ್ಟ್ ಮಾಡ್ಬಿಟ್ರೆ ನನಗೆ ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಮತ್ತೆ ಲೋಯೆಸ್ಟ್ ವ್ಯಾಲ್ಯೂ ಅಂತ ಏನಿದೆಯಲ್ಲ, ಮಧ್ಯದಲ್ಲಿ ಡೈವರ್ಜಿಂಗ್ ಅಂತ ಒಂದಿದೆ. ಈ ಡೈವರ್ಜಿಂಗ್ ಅಂತಂದ್ರೆ ಇದನ್ನ ಹೈಯೆಸ್ಟ್ ವ್ಯಾಲ್ಯೂ ಅಂತ ತಗೊಂಡ್ಬಿಡೋಣ. ಡೈವರ್ಜಿಂಗ್ ಅಂದ್ರೆ ಮಧ್ಯದಲ್ಲಿ ಒಂದು ವ್ಯಾಲ್ಯೂ. ನಾನು ಇವಾಗ ಮಧ್ಯದಲ್ಲಿ ಬ್ಲೂ ಕಲರ್ ಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಬ್ಲೂ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಲೋಯೆಸ್ಟ್ ವ್ಯಾಲ್ಯೂ ರೆಡ್ ಇರುತ್ತೆ, ಹಾಗೇ ಹೋಗ್ತಾ ಬ್ಲೂ ಕಲರ್ ಬರುತ್ತೆ. ಮತ್ತೆ ನೆಕ್ಸ್ಟ್ ಗ್ರೀನ್ ಕಲರ್ಗೆ ಗ್ರೇಡಿಯಂಟ್ ಕಲರ್ಸ್ ಮಿಕ್ಸ್ ಆಗ್ತಾ ಹೋಗುತ್ತೆ. ಈಗ ನಾನು ಓಕೆ ಅಂತ ಕೊಟ್ರೆ ನೋಡಿ 3 ಕಲರ್ಸ್ ಬರುತ್ತೆ ಇಲ್ಲಿ ಈ ರೀತಿ. ನನಗೆ ಬೇಕಿದ್ರೆ ನಾನು ಕಲರ್ಸ್ ನ ಚೇಂಜ್ ಮಾಡ್ಕೋಬಹುದು. ನಾನು ಕಸ್ಟಮ್ ಅಂತ ಕೊಟ್ಟು ನನಗೆ ಎಲ್ಲಿಂದ ಲೋಯೆಸ್ಟ್ ವ್ಯಾಲ್ಯೂ ಸ್ಟಾರ್ಟ್ ಆಗ್ಬೇಕು, ಎಲ್ಲಿಂದ ಮಿಡಲ್ ವ್ಯಾಲ್ಯೂ ಸ್ಟಾರ್ಟ್ ಆಗ್ಬೇಕು, ಮತ್ತೆ ಹೈಯೆಸ್ಟ್ ವ್ಯಾಲ್ಯೂ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಂತ ನಾನು ಕೊಟ್ಕೋಬಹುದು. ಇದು ಬಂದು ಬ್ಯಾಕ್ ಗ್ರೌಂಡ್ ಕಲರ್. ನೆಕ್ಸ್ಟ್ ಒಂದು ಇಲ್ಲಿ ಈ ಕಂಡೀಷನಲ್ ಫಾರ್ಮೆಟಿಂಗ್ ಏನಿದೆ ಇದು ನಾನು ರಿಮೂವ್ ಮಾಡಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಬ್ಯಾಕ್ ಗ್ರೌಂಡ್ ಕಲರ್, ಇಲ್ಲಿ ಎಲ್ಲಾ ಕಂಡೀಷನಲ್ ಫಾರ್ಮೆಟಿಂಗ್ ಆ ಕಾಲಮ್ ಅಪ್ಲೈ ಮಾಡೋದು ಇಲ್ಲಿ ಬರುತ್ತೆ. ನಾನು ಇವಾಗ ಬ್ಯಾಕ್ ಗ್ರೌಂಡ್ ಕಲರ್ಸ್ ನ ಕೊಟ್ಟಿದ್ದೀನಿ. ಸೊ ಇದು ತೆಗಿಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ಸ್ ನ ನಾನು ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಹೊರಟೋಗುತ್ತೆ. ನೋಡಿ, ಇದು ಕ್ಲಿಯರ್ ಆಗ್ಬಿಡುತ್ತೆ ಇವಾಗ. ಮತ್ತೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲೇ ಇನ್ನೂ ಒಂದು ಆಪ್ಷನ್ ಇತ್ತು, ಅದನ್ನು ಕೂಡ ನೋಡೋಣ. ಬ್ಯಾಕ್ ಗ್ರೌಂಡ್ ಕಲರ್, ಇಲ್ಲಿ ನನಗೆ ರೂಲ್ಸ್ ಅಂತಿದೆ. ಈ ರೂಲ್ಸ್ ಏನ್ ಮಾಡುತ್ತೆ ಅಂದ್ರೆ ನಾನು ಕೆಲವೊಂದು ರೂಲ್ಸ್ ನ ಅಪ್ಲೈ ಮಾಡಬಹುದು ಫಿಕ್ಸ್ಡ್ ವ್ಯಾಲ್ಯೂಸ್ಗೆ. ಆಪ್ಷನ್ಸ್ ಎಲ್ಲ ಸೇಮ್ ಇರುತ್ತೆ. ಇಲ್ಲಿ ರೂಲ್ಸ್ ಅಂತ ಕೊಡ್ತೀನಿ. ಬಟ್ ಇಲ್ಲಿ ನೋಡಿ, ಇಲ್ಲ ನಾನು ಇವಾಗ ಕಲರ್ ಸ್ಕೇಲ್ ಅಂತ ಕೊಟ್ರೆ ಆ ಕಲರ್ ಸ್ಕೇಲ್ ಇದೆ ಲೋಯೆಸ್ಟ್ ಇಂದ ಹೈಯೆಸ್ಟ್ ವರೆಗೂ ಬರುತ್ತೆ. ನಾನಿಲ್ಲಿ ರೂಲ್ಸ್ ಅಂತ ಕೊಟ್ರೆ ನಾನು ಫಿಕ್ಸ್ಡ್ ವ್ಯಾಲ್ಯೂಸ್ಗೆ ರೂಲ್ಸ್ ನ ಅಪ್ಲೈ ಮಾಡ್ತೀನಿ. ಇಲ್ಲೊಂದು ಕಂಡೀಷನ್ ಬರುತ್ತೆ ನೋಡಿ, ಇಫ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು. ಇಲ್ಲಿ ನನಗೆ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ನನಗೆ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ಅಂತ ಕೊಡ್ತೀನಿ. ಗ್ರೇಟರ್ ದನ್ ಈಕ್ವಲ್ ಟು 0. ನನ್ಗೆ ಇವಾಗ ಇಲ್ಲಿ ನಂಬರ್ಸ್ ಇದೆ ನೋಡಿ, ಇದೆಲ್ಲ ನಂಬರ್ಸ್. ನಾನು ಇಲ್ಲಿ ನಂಬರ್ ಅಂತ ಕೊಡ್ತೀನಿ. ಮತ್ತೆ ಈಸ್ ಲೆಸ್ ದ್ಯಾನ್ ನಾನು ಏನ್ ಮಾಡ್ತೀನಿ 25,000 ಅಂತ ಕೊಡ್ತೀನಿ.
ಸೊ ವ್ಯಾಲ್ಯೂ 0 ಇಂದ 25,000 ವರೆಗೂ ನನಗೆ ರೆಡ್ ಕಲರ್ ಇರ್ಬೇಕು. ನಾನು ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ. ನನಗೆ ಇನ್ನೂ ಒಂದು ರೂಲ್ ಅಪ್ಲೈ ಮಾಡ್ಬೇಕು ಅಂದ್ರೆ ಇಲ್ಲಿ ನ್ಯೂ ರೂಲ್ ಅಂತ ಇರುತ್ತೆ, ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿ ಮತ್ತೆ ಇದನ್ನ ನಂಬರ್ ಅನ್ನು ಚೇಂಜ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಈಸ್ ಗ್ರೇಟರ್ ದಾನ್ ಈಕ್ವಲ್ ಟು ಇಲ್ಲಿ 25,000 ಅಂತ ಕೊಡ್ತೀನಿ. ಯಾಕೆಂದ್ರೆ ನೆಕ್ಸ್ಟ್ ಕಂಟಿನ್ಯೂಟಿ ಇರ್ಬೇಕು ನನಗೆ. ಲೆಸ್ ದ್ಯಾನ್ 25,000 ಅಂದ್ರೆ ಅದು 24,999 ವರೆಗೂ ಈ ಕಲರ್ ಇರುತ್ತೆ. ಮತ್ತೆ 25,000 ಆಗಿದ ತಕ್ಷಣ ನನಗೆ ಇಲ್ಲಿ ಏನ್ ಕಲರ್ ಕೊಡ್ತೀನಿ ಅದು ಬರ್ಬೇಕು. ಸೊ ನೆಕ್ಸ್ಟ್ 25,000 ಇಂದ 1 ಲ್ಯಾಕ್ ಅಂತ ಕೊಟ್ಬಿಡೋಣ, 1 ಲಕ್ಷವರೆಗೂ ಕೊಟ್ಬಿಡೋಣ. 1 ಲಕ್ಷವರೆಗೂ ನನಗೆ ಬ್ಲೂ ಕಲರ್ ಇರ್ಬೇಕು. ನೋಡಿ, ಇದು ಫಿಕ್ಸ್ಡ್ ವ್ಯಾಲ್ಯೂಸ್ ಇದೆ. ಇನ್ನೂ ಒಂದು ಕಲರ್ ಕೊಡ್ತೀನಿ, ಇನ್ನೂ ಒಂದು ರೂಲ್ ಅಪ್ಲೈ ಮಾಡ್ತೀನಿ. 1 ಲ್ಯಾಕ್ ಇಂದ ಇಲ್ಲಿ ಒಂದು 10 ಲ್ಯಾಕ್ಸ್ ವರೆಗೂ ಕೊಡ್ತೀನಿ. ಹೈಯೆಸ್ಟ್ ವ್ಯಾಲ್ಯೂ ಬಂದು 4.5 ಲ್ಯಾಕ್ಸ್ ವರೆಗೂ ಇದೆ. ನಾನು ಏನ್ ಮಾಡ್ತೀನಿ, ಒಂದು 10 ಲ್ಯಾಕ್ಸ್ ವರೆಗೂ ಕೊಟ್ಬಿಡ್ತೀನಿ. ಇದು ನನಗೆ ಗ್ರೀನ್ ಕಲರ್ ಆಗ್ಬೇಕು. ಸೊ ಇವಾಗ ನೋಡಿ, ಇಲ್ಲೇನೋ ಪ್ರಾಬ್ಲಮ್ ಇದೆ. ನೋಡಿ, ಇಲ್ಲಿ ಐ ಅಂತ ಬರುತ್ತೆ. ನನಗೆ ಏನಾದ್ರೂ ಅಕಸ್ಮಾತ್ ಆಗಿ ಇದು ಎರರ್ ಇತ್ತು ಅಂದ್ರೆ, ಈ ರೂಲ್ಸ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಐ ಅಂತ ಬರುತ್ತೆ. ನಾನು ಇಲ್ಲಿ ಕರ್ಸರ್ ಮೂವ್ ಮಾಡಿದ್ರೆ ನೋಡಿ ಏನೋ ಇದೆ, ಪ್ಲೀಸ್ ಚೆಕ್ ದಿ ಲಾಜಿಕ್ ಅಂತ ಏನಾಗಿದೆ ನೋಡಿ. ಈ ಲೈನ್ ಅಲ್ಲಿ ಈ ರೂಲ್ ಏನೋ ಪ್ರಾಬ್ಲಮ್ ಇದೆ. ನಾನು ಇಲ್ಲಿ ಹೋಗಿ ನೋಡಿದ್ರೆ ಇದು ಪರ್ಸೆಂಟ್ ಅಂತಿದೆ. ಇದು ನಂಬರ್ ಚೇಂಜ್ ಮಾಡಬೇಕು. ಸೊ ಈ ರೀತಿ ನನಗೆ ಏನಾದ್ರು ಅಕಸ್ಮಾತ್ ಆಗಿ ಲಾಜಿಕ್ಸ್ ಕರೆಕ್ಟ್ ಇಲ್ಲ ನೋಡಿ, ಇದು ನಂಬರ್ಸ್ ನಾನು ಸ್ವಲ್ಪ ಚಿಕ್ಕದಾಗಿ ಕೊಟ್ಬಿಡ್ತೀನಿ. ನೋಡಿ, ಲಾಜಿಕ್ ಕರೆಕ್ಟ್ ಇಲ್ಲ, ಐ ಅಂತ ಬರುತ್ತೆ. ನಾನು ಕರ್ಸರ್ ಮೂವ್ ಮಾಡಿದ್ರೆ ಪ್ಲೀಸ್ ಚೆಕ್ ದಿ ಲಾಜಿಕ್ ಅಂತ ಬರುತ್ತೆ. ನಾನು ಏನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆ ಲಾಜಿಕ್ ನ ಕರೆಕ್ಟ್ ಮಾಡ್ಕೋಬೇಕು. ಅವಾಗ ನನಗಿದು ಪರ್ಫೆಕ್ಟ್ ಕಂಡೀಷನಲ್ ಫಾರ್ಮ್ಯಾಟಿಂಗ್ ರೂಲ್ಸ್ ಅಪ್ಲೈ ಮಾಡ್ದಂಗೆ ಇರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ, ಇಲ್ಲಿ ಇದು ಬ್ಯಾಕ್ ಗ್ರೌಂಡ್ ಅಪ್ಲೈ ಆಗುತ್ತೆ. ಸೊ ಇದು ಬಂತು ನನಗೆ ಈ ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಮಾಡೋದಕ್ಕೆ ಆಪ್ಷನ್. ಇದನ್ನ ನಿಮಗೆ ಕ್ಲಿಯರ್ ಮಾಡ್ಬಿಡ್ತೀನಿ. ಕ್ಲಿಯರ್ ಆಲ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ನಾನು ಕೊಟ್ಟಿರೋದು ಒಂದೇ ಫಾರ್ಮ್ಯಾಟಿಂಗ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ಸ್. ಇಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಕಲರ್ ಬಂದು, ನೆಕ್ಸ್ಟ್ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಬಂದು ಫಾಂಟ್ ಕಲರ್. ಈ ಫಾಂಟ್ ಕಲರ್ ಮತ್ತೆ ಬ್ಯಾಕ್ ಗ್ರೌಂಡ್ ಕಲರ್ ಎರಡೂ ಒಂದೇ. ಸೊ ನಾವು ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಏನ್ ಯೂಸ್ ಮಾಡಿದ್ರೆ ಅದೇ ಆಪ್ಷನ್ಸ್ ಇಲ್ಲೂ ಇರುತ್ತೆ. ಬಟ್ ಏನಂದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗೋ ಬದಲು ಫಾಂಟ್ ಕಲರ್ ಚೇಂಜ್ ಆಗುತ್ತೆ. ನಾ ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿ ಅದೇ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಫೀಲ್ಡ್ ವ್ಯಾಲ್ಯೂ ನಾವು ಲಾಸ್ಟ್ ಅಲ್ಲಿ ನೋಡೋಣ. ಇಲ್ಲಿ ಕಲರ್ ಸ್ಕೇಲ್ ಅಂತಿದೆಯಲ್ಲ, ಸೇಮ್ ಅದೇ ಲೋಯೆಸ್ಟ್ ಟು ಹೈಯೆಸ್ಟ್. ಮತ್ತೆ ಇಲ್ಲಿ ನಾನು ರೂಲ್ಸ್ ಅನ್ನು ಕೊಟ್ಬಿಟ್ಟು ಅದೇ ತರ ರೂಲ್ಸ್ ಏನಿದೆ ಇಲ್ಲಿ ನಾನು ಕೊಟ್ರೆ ಫಾಂಟ್ ಕಲರ್ ಚೇಂಜ್ ಆಗುತ್ತೆ, ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗಲ್ಲ. ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಅದೇ ರೀತಿ 3 ರೂಲ್ಸ್ ಕೊಟ್ಬಿಡ್ತೀನಿ, ಎಲ್ಲದು ನಂಬರ್ ಚೇಂಜ್ ಮಾಡ್ಕೋತೀನಿ ಕ್ವಿಕ್ ಆಗಿ. ಯಾಕಂದ್ರೆ ಇದು ಸೇಮ್ ಅದೇ ಆಪ್ಷನ್ಸ್ ಇರೋದ್ರಿಂದ ನಾನು ಮತ್ತೆ ಇದನ್ನ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. 25,000 ಮತ್ತೆ 25,000 ಇಂದ 1 ಲ್ಯಾಕ್ ಮತ್ತೆ 1 ಲ್ಯಾಕ್ ಇಂದ 10 ಲ್ಯಾಕ್ಸ್ ಅಂತ ಕೊಟ್ಬಿಡ್ತೀನಿ. ಕಲರ್ಸ್ ಬಂದು ರೆಡ್ ಕಲರ್, ಇದು ಬ್ಲೂ ಕಲರ್, ಇದು ಗ್ರೀನ್ ಕಲರ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಇವಾಗ ಫಾಂಟ್ ಕಲರ್ ಅಷ್ಟೇ ಚೇಂಜ್ ಆಗುತ್ತೆ. ಓಕೆ ಅಂತ ಕೊಟ್ರೆ ನನಗೆ ಫಾಂಟ್ ಕಲರ್ ಅಷ್ಟೇ ಚೇಂಜ್ ಆಗುತ್ತೆ. ರೈಟ್, ಇಲ್ಲಿ ಹೋಗ್ಬಿಟ್ಟು ಇವಾಗ ಅದನ್ನ ಕ್ಲಿಯರ್ ಮಾಡ್ಬಿಡೋಣ. ರಿಮೂವ್ ಆಲ್. ಫಾಂಟ್ ಕಲರ್ ಅಂತ ಕೊಡ್ಬೋದು, ಇಲ್ಲ ಆಲ್ ಅಂತ ಕೊಡ್ಬೋದು. ಯಾಕಂದ್ರೆ ಇರೋದೇ ಒಂದು ಫಾರ್ಮ್ಯಾಟಿಂಗ್ ನಾನು ಕೊಟ್ಟಿರೋದು ಇದು. ನೆಕ್ಸ್ಟ್ ಟೈಪ್ ಆಫ್ ಫಾರ್ಮ್ಯಾಟಿಂಗ್ ಬಂದು ಇಲ್ಲಿ ಡೇಟಾ ಬಾರ್ಸ್ ಅಂತ ಇರುತ್ತೆ. ಈ ಡೇಟಾ ಬಾರ್ಸ್ ಏನ್ ಮಾಡುತ್ತೆ ಅಂದ್ರೆ, ಇಲ್ಲಿರೋ ವ್ಯಾಲ್ಯೂಸ್ ಪ್ರಕಾರ ನನಗೆ ಒಂದು ಬಾರ್ ಕೊಡುತ್ತೆ. ಬಾರ್ ಅಂತಂದ್ರೆ ಈ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಬಾರ್ಸ್ ಏನ್ ನಾವು ಯೂಸ್ ಮಾಡ್ತೀವಲ್ಲ ಕಾಲಮ್ ಚಾರ್ಟ್ಸ್ಗೆ ಅಥವಾ ಬಾರ್ ಚಾರ್ಟ್ಗೆ, ಅದೇ ರೀತಿ ಇಲ್ಲಿ ನನಗೆ ಹಾರಿಜಾಂಟಲ್ ಬಾರ್ಸ್ ಕೊಡುತ್ತೆ. ಯಾವ ರೀತಿ ಅಂತಂದ್ರೆ ನೋಡಿ, ಇಲ್ಲಿ ನನಗೆ ಹೈಯೆಸ್ಟ್ ಲೋಯೆಸ್ಟ್ ವ್ಯಾಲ್ಯೂಸ್ ಅಂತ ಇರುತ್ತಲ್ಲ, ನನಗೆ ಪಾಸಿಟಿವ್ ಬಾರ್ ಈ ಕಲರ್ ಇರಬೇಕು. ಇಲ್ಲ ಅಂದ್ರೆ ನನಗೆ ಲೆಟ್ಸ್ ಸೇ ಬ್ಲೂ ಕಲರ್ ಕೊಡೋಣ, ಈ ತರ ಡಾರ್ಕ್ ಬ್ಲೂ. ಈ ತರ ಲೆಫ್ಟ್ ಟು ರೈಟ್ ಅಂತಂದ್ರೆ ಬಾರ್ ಲೆಫ್ಟ್ ಟು ರೈಟ್ ಇರುತ್ತೆ. ಇದನ್ನ ಬೇಕಾದ್ರೆ ರೈಟ್ ಟು ಲೆಫ್ಟ್ ಮಾಡ್ಕೋಬಹುದು. ಸೊ ಎರಡೂ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ನೆಗೆಟಿವ್ ವ್ಯಾಲ್ಯೂಸ್ ಇತ್ತು ಅಂದ್ರೆ ನನಗೆ ಏನಾದ್ರೂ ಅಕಸ್ಮಾತ್ ನೆಗೆಟಿವ್ ವ್ಯಾಲ್ಯೂ ರೆಡ್ ಬೇಕು ಅಂತಂದ್ರೆ ನೀವು ಚೇಂಜ್ ಮಾಡ್ಕೋಬಹುದು, ಅಥವಾ ಡಿಫಾಲ್ಟ್ ಕಲರ್ಸ್ ಇಡಬಹುದು. ನಾನು ಇಲ್ಲಿ ರೆಡ್ ಕಲರ್ ಕೊಟ್ಟಿರ್ತೀನಿ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ನನಗೆ ಈ ಬಾರ್ ಬರುತ್ತೆ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇತ್ತು ಅಂದ್ರೆ ರೆಡ್ ಕಲರ್ ಬರುತ್ತೆ. ಬಟ್ ಇಲ್ಲಿ ನನಗೆ ಯಾವ್ದು ನೆಗೆಟಿವ್ ವ್ಯಾಲ್ಯೂಸ್ ಇಲ್ಲ, ಈ ರೀತಿ ಬಾರ್ ಬರುತ್ತೆ. ಇದು ನನಗೆ ಲೆಫ್ಟ್ ಟು ರೈಟ್ ಇದೆ, ರೈಟ್ ಟು ಲೆಫ್ಟ್ ಬೇಕು ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಡೇಟಾ ಬಾರ್ಸ್, ಇಲ್ಲಿ ನೋಡಿ, ಇಲ್ಲಿ ರೈಟ್ ಟು ಲೆಫ್ಟ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ ಅಂತ ಕೊಟ್ರೆ ನನ್ಗೆ ಇವಾಗ ರೈಟ್ ಟು ಲೆಫ್ಟ್ ಬಾರ್ಸ್ ಬರ್ತಿತ್ತು. ಅದ್ ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಡೇಟಾ ಬಾರ್ಸ್. ನನಗೆ ಬರೀ ಬಾರ್ಸ್ ಅಷ್ಟೇ ಬೇಕು, ನಂಬರ್ಸ್ ಬೇಡ. ಲೆಫ್ಟ್ ಟು ರೈಟ್ ಅಂತಾನೆ ಕೊಡೋಣ. ಓಕೆ ಅಂತ ಕೊಡ್ತೀನಿ. ನೋಡಿ, ಆ ನಂಬರ್ಸ್ ಕಾಣಿಸಲ್ಲ,
ಬಟ್ ಬರೀ ಬಾರ್ ಮಾತ್ರ ಇರುತ್ತೆ. ಈ ರೀತಿ ಕೂಡ ನಾನು ಫಾರ್ಮ್ಯಾಟಿಂಗ್ ಮಾಡಬಹುದು. ನಿಮ್ಗೆ ಏನಾದ್ರೆ ಎಕ್ಸೆಲ್ ಗೊತ್ತಿತ್ತು ಅಂದ್ರೆ ಎಕ್ಸೆಲ್ ಅಲ್ಲಿ ಇದೇ ಆಪ್ಷನ್ಸ್ ಇರುತ್ತೆ ನಿಮ್ಗೆ, ಅದನ್ನು ಸೇಮ್ ಅದೇ ತರ ನೀವು ಅಪ್ಲೈ ಮಾಡಬಹುದು ಇಲ್ಲೂ ಕೂಡ. ರೈಟ್, ಇದು ಡೇಟಾ ಬಾರ್ಸ್. ಇವಾಗ ಈ ಡೇಟಾ ಬಾರ್ಸ್ ತೆಗೆದ್ಬಿಡ್ತೀನಿ. ನೆಕ್ಸ್ಟ್ ಬಂದು ಐಕಾನ್ ಸೆಟ್ಸ್ ಅಂತ. ಐಕಾನ್ ಸೆಟ್ಸ್ ಅಂದ್ರೆ ಇದೊಂದು ಇಂಡಿಕೇಟರ್ಸ್ ತರ. ಸೊ ಈ ರೀತಿ ನನಗೆ ಐಕಾನ್ಸ್ ಇರುತ್ತೆ. ಇದು ನೀವೇನಾದ್ರೂ ಎಕ್ಸೆಲ್ ವರ್ಕ್ ಮಾಡಿದ್ರೆ ಎಕ್ಸೆಲ್ ಅಲ್ಲಿ ಕೂಡ ಇದೇ ರೀತಿ ಐಕಾನ್ಸ್ ನಿಮ್ಗೆ ಇರುತ್ತೆ. ಸೊ ಇದನ್ನ ಹೇಗೆ ಅಪ್ಲೈ ಮಾಡೋದು ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಅದು ರೂಲ್ಸ್ ಅಂತ ತಗೊಂಡ್ಬಿಡುತ್ತೆ. ನಾವಿಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡ್ಬೇಕಾದ್ರೆ ರೂಲ್ಸ್ ಇತ್ತಲ್ಲ, ಅದೇ ರೀತಿಲಿ ರೂಲ್ಸ್ ಇರುತ್ತೆ. ನನ್ಗೆ ಇಲ್ಲಿ ಎಷ್ಟು ರೂಲ್ಸ್ ಬೇಕಾದ್ರೂ ನಾನು ಅಪ್ಲೈ ಮಾಡಬಹುದು. ಜೊತೆಗೆ ಇಲ್ಲಿ ಕಲರ್ಸ್ ಬದಲು ಐಕಾನ್ಸ್ ಬರುತ್ತೆ. ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಇದಕ್ಕೆ ಟ್ರಾಫಿಕ್ ಲೈಟ್ ಅಂತ ಕರಿತೀವಿ. ಇದನ್ನ ಸೆಲೆಕ್ಟ್ ಮಾಡ್ತೀನಿ ನೋಡಿ, ಇಲ್ಲಿ 3 ಐಕಾನ್ಸ್ ಇದೆ. ನಿಮ್ಗೆ ಯಾರು ಹೆಚ್ಚಿಗೆ ಏನಾದ್ರು ಬೇಕಂತಂದ್ರೆ, ಇವಾಗ 4-5 ಏನಾದ್ರು ರೂಲ್ಸ್ ಅಪ್ಲೈ ಮಾಡ್ಬೇಕು ಅಂದ್ರೆ ಇಲ್ಲಿ ಬೇರೆ ಐಕಾನ್ಸ್ ಇರುತ್ತೆ, ಇದು ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಇದೆಲ್ಲ ಬಂದು ಪ್ರೀ ಡಿಫೈನ್ಡ್ ಐಕಾನ್ಸ್ ಅಂತ ಕರಿತೀವಿ. ಆಪ್ಷನ್ಸ್ ಎಲ್ಲ ಸೇಮ್ ಇರುತ್ತೆ. ನಾನು ಅಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಏನು ಯೂಸ್ ಮಾಡಿದೆ ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ. ಬಟ್ ಇಲ್ಲಿ ಏನಂದ್ರೆ, ಇಲ್ಲಿ ನನಗೆ ಐಕಾನ್ ಲೇಔಟ್ ಮತ್ತೆ ಐಕಾನ್ ಅಲೈನ್ಮೆಂಟ್ ಅನ್ನೋದು 2 ಆಪ್ಷನ್ ಬೇರೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಐಕಾನ್ ಲೇಔಟ್ ಅಂತಂದ್ರೆ ಈ ಡೇಟಾ ಇದೆಯಲ್ಲ, ಈ ಡೇಟಾದಲ್ಲಿ ನನಗೆ ಲೆಫ್ಟ್ ಸೈಡ್ ಬೇಕೋ ರೈಟ್ ಸೈಡ್ ಬೇಕೋ ಅಥವಾ ಬರೀ ಐಕಾನ್ಸ್ ಬೇಕು ಅಂತ ನೋಡಿ. ಇವಾಗ ನಾನು ಬರೀ ಲೆಫ್ಟ್ ಆಫ್ ದಿ ಡೇಟಾ ಅಂತ ಕೊಡ್ತೀನಿ. ಅದ್ರ ಲೆಫ್ಟ್ ಸೈಡ್ ಅಲ್ಲಿ ಆ ಡೇಟಾ ಪಕ್ಕದಲ್ಲಿ ಬರುತ್ತೆ, ಡೇಟಾ ಕೂಡ ಇರುತ್ತೆ. ಇವಾಗ ಇಲ್ಲಿ ರೂಲ್ಸ್ ಇರುತ್ತೆ, ಅದೇ ರೂಲ್ಸ್ ಕೊಡೋಣ. ಇಲ್ಲಿ ಎಲ್ಲದು ನಂಬರ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಪರ್ಸೆಂಟೇಜ್ ಇತ್ತು ಅಂದ್ರೆ ಪರ್ಸೆಂಟೇಜ್ ಕೊಡಿ. ನನ್ನ ಡೇಟಾ ಇಲ್ಲಿ ಇವಾಗ ನಂಬರ್ ಇದೆ, ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು 25,000 ಕೊಡ್ತೀನಿ. ಸೇಮ್ ಅದೇ ವ್ಯಾಲ್ಯೂಸ್ ಇಲ್ಲೂ ಕೊಡ್ತೀನಿ. ನಿಮ್ ವ್ಯಾಲ್ಯೂಸ್ ಬೇರೆ ಇತ್ತು ಅಂದ್ರೆ ಅದೇ ಪ್ರಕಾರ ನೀವು ವ್ಯಾಲ್ಯೂಸ್ ಕೊಡಿ. ಇಲ್ಲಿ ನನ್ಗೆ ಏನ್ ವ್ಯಾಲ್ಯೂಸ್ ಇದೆ ಅದರ ಪ್ರಕಾರ ನಾನು ಕೊಡ್ತೀನಿ. ಸೊ ನಿಮ್ ಕಂಡೀಷನ್ ಹೇಗಿದೆ ಆ ರೀತಿ ನೀವು ಇಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಮಾಡ್ಕೋಬೇಕಾಗುತ್ತೆ. ರೈಟ್, ನೋಡಿ ಇವಾಗ 25,000 ವರೆಗೂ ರೆಡ್ ಐಕಾನ್ ಇರುತ್ತೆ, 25,000 1 lakh ವರೆಗೂ ಎಲ್ಲೋ ಐಕಾನ್ ಇರುತ್ತೆ, 1 lakh ಇಂದ 10 lakh ವರೆಗೂ ಇತ್ತು ಅಂದ್ರೆ ಗ್ರೀನ್ ಐಕಾನ್ ಇರುತ್ತೆ. ನನ್ಗೆ ಇಲ್ಲಿ ಯಾವುದೇ ಎರರ್ಸ್ ಇಲ್ಲ. ಎರರ್ಸ್ ಏನಾದ್ರು ಇತ್ತು ಅಂದ್ರೆ ನೋಡಿ, ಇಲ್ಲಿ ಐ ಅಂತ ಬರುತ್ತೆ. ನಾನು ಇಲ್ಲಿ ಕರ್ಸರ್ ಮೂವ್ ಮಾಡಿದ್ರೆ ತೋರಿಸುತ್ತದು, ಪ್ಲೀಸ್ ಚೆಕ್ ದಿ ಲಾಜಿಕ್ ಆಫ್ ದಿಸ್ ರೂಲ್ ಅಂತ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಈಗ ಕರೆಕ್ಟ್ ಮಾಡ್ಕೋತೀನಿ. ಓಕೆ ಅಂತ ಕೊಟ್ರೆ ನೋಡಿ, ಈ ಐಕಾನ್ಸ್ ಇಲ್ಲಿ ಬರುತ್ತೆ. ನಾನು ಇವಾಗ ಬರೀ ಐಕಾನ್ಸ್ ಬೇಕು, ನನಗೆ ನಂಬರ್ಸ್ ಬೇಡ ಅಂತಂದ್ರೆ ಮತ್ತೆ ಇಲ್ಲಿ ಹೋಗ್ತೀನಿ, ಕಂಡೀಷನಲ್ ಫಾರ್ಮ್ಯಾಟಿಂಗ್, ಇಲ್ಲಿ ಐಕಾನ್ಸ್ ತಗೋತೀನಿ. ಐಕಾನ್ಸ್ ತಗೊಂಡು ಇಲ್ಲಿ ಐಕಾನ್ಸ್ ಓನ್ಲಿ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನಂಗೆ ಬರೀ ಐಕಾನ್ಸ್ ಬರುತ್ತೆ. ಸರಿ, ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು ಬ್ಯಾಕ್ ಗ್ರೌಂಡ್ ಕಲರ್, ಫಾಂಟ್ ಕಲರ್, ಡೇಟಾ ಬಾರ್ಸ್ ಮತ್ತೆ ಐಕಾನ್ಸ್ ನೋಡಿದ್ವಿ. ಈ ವೆಬ್ URL ಏನಿದೆ ಅದನ್ನ ನೆಕ್ಸ್ಟ್ ನಾನು ಹೇಳ್ತೀನಿ. ಈ ಸ್ಟೇಟ್ ಕಾಲಮ್ಗೆ ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಕೊಡ್ಬೇಕಾದ್ರೆ ನಾನು ಇದನ್ನ ನಿಮ್ಗೆ ತೋರಿಸ್ತೀನಿ ಹೇಗ್ ಮಾಡೋದು ವೆಬ್ URL ಅಂತ. ಇವಾಗ ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಸೇಲ್ಸ್ ಕಾಲಮ್ಗೆ ಎಲ್ಲಾನು ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಇದು ಒಂದು ನಂಬರ್ ಕಾಲಮ್ಗೆ, ನಾ ಇಷ್ಟೊತ್ತರೆಗೂ ನೋಡಿದ್ದು ನಂಬರ್ ಕಾಲಮ್ಗೆ. ಇವಾಗ ಈ ಟೆಕ್ಸ್ಟ್ ಕಾಲಮ್ಗೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೇಗೆ ಅಪ್ಲೈ ಮಾಡೋದು ನಾನು ಕಲಿಸ್ತೀನಿ. ಈ ಸ್ಟೇಟ್ ಅಂತ ಕಾಲಮ್ ಇದೆ, ನಾನು ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಇರುತ್ತೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್, ಫಾಂಟ್ ಕಲರ್, ಐಕಾನ್ಸ್ ಮತ್ತೆ ವೆಬ್ URL ಅಂತ ಇರುತ್ತೆ. ಇದೆಲ್ಲ ಸೇಮ್ ಆಪ್ಷನ್ಸ್. ನಾನು ಇಲ್ಲಿ ಸೇಲ್ಸ್ ಏನ್ ಯೂಸ್ ಮಾಡಿದೆ ಅದನ್ನೇ ಯೂಸ್ ಮಾಡ್ತೀನಿ. ಬಟ್ ಏನಂದ್ರೆ ಇಲ್ಲಿ ಟೆಕ್ಸ್ಟ್ ಇರುತ್ತೆ, ನಾನು ಟೆಕ್ಸ್ಟ್ ಗೆ ಸಮ್ ಮಾಡಕ್ ಆಗಲ್ಲ. ಸೊ ಅವಾಗ ಏನ್ ಮಾಡ್ತೀನಿ, ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಅದೇ ರೀತಿ ಇದೆಲ್ಲದಕ್ಕೂ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಒಂದು ಎಕ್ಸಾಂಪಲ್ ಇಲ್ಲಿ ತಗೋಣ, ಬ್ಯಾಕ್ ಗ್ರೌಂಡ್ ಕಲರ್. ಬ್ಯಾಕ್ ಗ್ರೌಂಡ್ ಕಲರ್ ತಗೊಂಡಾಗ ನನ್ಗಿಲ್ಲಿ ನೋಡಿ, ಕಲರ್ ಸ್ಕೇಲ್, ರೂಲ್ಸ್ ಮತ್ತೆ ಫೀಲ್ಡ್ ವ್ಯಾಲ್ಯೂ ಅದೇ ಆಪ್ಷನ್ಸ್ ಇರುತ್ತೆ. ಬಟ್ ಏನಂದ್ರೆ ನನಗೆ ಕಂಡೀಷನ್ಸ್ ಇಲ್ಲಿ ನೋಡಿ ನಂಬರ್ ಬರಬೇಕು, ಅದಕ್ಕಾಗಿ ಇದು ಕೌಂಟ್ ಆಫ್ ಸ್ಟೇಟ್ ಅನ್ನು ಕೊಡುತ್ತೆ. ಬಟ್ ನನಗೆ ಈ ಸಮ್ ಆಫ್ ಸೇಲ್ಸ್ ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಹೋಗ್ತೀನಿ, ರೂಲ್ಸ್ ಅಂತಾನೆ ಕೊಡ್ತೀನಿ. ನೀವು ಬೇಕಿದ್ರೆ ಕಲರ್ ಸ್ಕೇಲ್ ಆದ್ರೂ ತಗೊಳ್ಳಿ. ನಾವು ಇಲ್ಲಿ ಸೇಲ್ಸ್ ಏನ್ ಮಾಡಿದ್ವಿ ಅದೇ ರೀತಿ ಇಲ್ಲೂ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಇಲ್ಲಿ ರೂಲ್ಸ್ ಅಂತ ತಗೋತೀನಿ. ಇಲ್ಲಿ ಕೌಂಟ್ ಆಫ್ ಸ್ಟೇಟ್ ನನಗೆ ಬೇಸ್ಡ್ ಆನ್ ಸೇಲ್ಸ್ ವ್ಯಾಲ್ಯೂ ಇದೆಯಲ್ಲ, ಇದ್ರ ಮೇಲೆ ನನಗೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಆಗಬೇಕು. ಸೊ ನೀವು ಯಾವ ಈ ಕಾಲಮ್ ಇದೆಯಲ್ಲ ಅದನ್ನ ಕೂಡ ನೀವು ತಗೋಬಹುದು. ನಾನು ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಇಲ್ಲಿ ಈ ಸೇಲ್ಸ್ ಕಾಲಮ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೇಲ್ಸ್ ಕಾಲಮ್ ಸೆಲೆಕ್ಟ್ ಮಾಡಿದಾಗ ಅದು ಯಾವ ರೀತಿ ಸಮರೈಸ್ ಮಾಡ್ಬೇಕು ಅಂತ ಕೇಳುತ್ತೆ. ನಾನು ಇಲ್ಲಿ ಅಗ್ರಿಗೇಟ್ ಆಗಿ ಸಮ್ ಆಗಿ ವ್ಯಾಲ್ಯೂಸ್ ಇದೆ, ನಾನು ಏನ್ ಮಾಡ್ತೀನಿ, ಇಲ್ಲಿ ಸಮ್ ಅಂತಾನೆ ತಗೋತೀನಿ. ಬೇಕಿದ್ರೆ ಆವರೇಜ್ ಕೂಡ ತಗೋಬಹುದು, ಬಟ್ ನನಗೆ ಬೇಕಾಗಿರೋ ಸಮ್. ಸೊ ನಿಮ್ಗೆ ಯಾವ ರೀತಿ ಸಮರೈಸ್ ಮಾಡ್ಬೇಕು ಆ ರೀತಿ ಇಲ್ಲಿ ಆಪರೇಷನ್ಸ್ ಇರುತ್ತೆ. ನಾನು ಸಮ್ ಸೆಲೆಕ್ಟ್ ಮಾಡ್ತೀನಿ. ನಾನು ಇಲ್ಲಿ ಏನ್ ಮಾಡ್ತೀನಿ, 3 ರೂಲ್ಸ್ ನ ಅಪ್ಲೈ ಮಾಡ್ಕೋತೀನಿ. ಅದೇ ವ್ಯಾಲ್ಯೂಸ್ ನ ಇಲ್ಲಿ ಕೊಡ್ತೀನಿ. ಮತ್ತೆ ನಿಮ್ಗೆ ಈ ವ್ಯಾಲ್ಯೂಸ್ ಚೇಂಜ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ನನ್ಗೆ ಇಲ್ಲಿ ಯಾವ ರೀತಿ ಫಾರ್ಮ್ಯಾಟ್ ಬೇಕು ಕಂಡೀಷನ್ಗೆ ಅದನ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ರೈಟ್,
ಓಕೆ, ಇಲ್ಲಿ ನಾನು ಇವಾಗ ಕ್ವಿಕ್ ಆಗಿ ರೆಡ್, ಬ್ಲೂ ಮತ್ತೆ ಗ್ರೀನ್ ಕೊಡ್ತೀನಿ. ಸೊ ಇಲ್ಲೇನೋ ಪ್ರಾಬ್ಲಮ್ ಇದೆ, ನೋಡೋಣ ಏನಿದೆ ಅಂತ. ಇಲ್ಲಿ ಪರ್ಸೆಂಟೇಜ್ ಇದೆ, ಸೊ ಇದು ನಂಬರ್ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ ನಿಮ್ಗೆ ಈಸಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಏನಾದ್ರು ಅಕಸ್ಮಾತ್ ಆಗಿ ನೀವು ಸರಿ ಕೊಟ್ಟಿಲ್ಲ ರೂಲ್ಸ್ ಅಂತಂದ್ರೆ ನನಗೆ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ಅವಾಗ ನಾವು ಇಲ್ಲಿ ಚೆಕ್ ಮಾಡ್ಕೊಂಡ್ರೆ ಈಸಿ ಕರೆಕ್ಟ್ ಮಾಡ್ಕೋಬಹುದು. ಸರಿ, ನೋಡಿ ಈಗ ನಾನು ಇದನ್ನ ಫಾರ್ಮ್ಯಾಟ್ ಕೊಟ್ಟೆ, ನೀವು ಓಕೆ ಅಂತ ಕೊಡ್ತೀನಿ. ನೋಡಿ ಎಲ್ಲ ಫಾರ್ಮ್ಯಾಟ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ನಾ ಸೇಲ್ಸ್ ನು ಫಾರ್ಮ್ಯಾಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಕಂಡೀಷನಲ್ ಫಾರ್ಮ್ಯಾಟಿಂಗ್, ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ಕೊಟ್ಬಿಟ್ಟು ಕ್ವಿಕ್ ಆಗಿ ಅದನ್ನು ಫಾರ್ಮ್ಯಾಟ್ ಮಾಡ್ಬಿಡೋಣ. ಆಲ್ರೆಡಿ ನಾವು ಮಾಡಿದ್ವಿ ಇದನ್ನ. ನೋಡಿ ಸಮ್ ಆಫ್ ಸೇಲ್ಸ್ ಅಂತ ಇರುತ್ತೆ, 3 ರೂಲ್ ಅಪ್ಲೈ ಮಾಡ್ತೀನಿ. ಇದು ನನಗೆ ರೆಡ್ ಕಲರ್ ಇರಬೇಕು, ಬ್ಲೂ ಕಲರ್ ಇರಬೇಕು ಮತ್ತೆ ಗ್ರೀನ್ ಕಲರ್ ಇರಬೇಕು. ಇದನ್ನ ನಂಬರ್ ಚೇಂಜ್ ಮಾಡ್ಕೋತೀನಿ. ಮತ್ತೆ ವ್ಯಾಲ್ಯೂಸ್ ಬಂದು ಅದೇ ವ್ಯಾಲ್ಯೂಸ್ ಕೊಡೋಣ, 25,000. ಇಲ್ಲೂ ಕೂಡ 25,000 ಕೊಡ್ತೀನಿ. ಇಲ್ಲಿ 1 lakh ಅಂತ ಕೊಡ್ತೀನಿ. ಓಕೆ, ಇಲ್ಲಿ 10 lakhs ಕೊಡ್ತೀನಿ. ರೈಟ್, ಈಗ ಓಕೆ ಅಂತ ಕೊಟ್ರೆ ನೋಡಿ ಇಲ್ಲಿ ಏನು ಎರರ್ ಇಲ್ಲ, ನನಗೆ ಓಕೆ ಅಂತ ಕೊಡ್ತೀನಿ. ನೋಡಿ ಈಗ ಎಂಟೈರ್ ರೋ ಏನಿದೆ ಇದು ನನಗೆ ಫಾರ್ಮ್ಯಾಟ್ ಆಗಿ ಬಂದ್ಬಿಡುತ್ತೆ. ಫೈನ್, ಇದು ರೆಡಿ ಆಯ್ತು. ಇವಾಗ ಇಲ್ಲಿ ನಾನು ನೋಡಿದಾಗ ನೋಡಿ ಇಲ್ಲಿ ನಾನು ಏನಾದ್ರು ವ್ಯಾಲ್ಯೂಸ್ ಕ್ಲಿಕ್ ಮಾಡಿದ್ರೆ, ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ವ್ಯಾಲ್ಯೂ ಮೇಲೆ ಇದು ಕಲರ್ ಚೇಂಜ್ ಆಗ್ತಿದೆ. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಸೇಲ್ಸ್ ಅಂತಿದೆ, ಇಲ್ಲಿ ನೋಡಿ ಇಲ್ಲಿ ನನಗೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಈ ವಿಜುವಲೈಸೇಷನ್ಗೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಇಲ್ಲ. ಬಟ್ ಟೇಬಲ್ ಅಲ್ಲಿ ನಾನು ಏನಾದ್ರು ಕಾಲಮ್ಸ್ ತಗೊಂಡ್ರೆ ಅದಕ್ಕೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಬರುತ್ತೆ. ತುಂಬಾ ಜನಕ್ಕೆ ಈ ಆಪ್ಷನ್ಸ್ ಗೊತ್ತಿಲ್ಲ. ಅಂದ್ರೆ ಇವಾಗ ಈ ಕಾರ್ಡ್ಗೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಹಾಕಕ್ ಬರೋದಿಲ್ಲ ಅಂತ ಎಷ್ಟೋ ಜನ ಅದ್ ಮಾಡಕ್ಕೆ ಹೋಗಲ್ಲ. ಬಟ್ ನಾನ್ ನಿಮ್ಗೆ ಈ ಒಂದು ಟ್ರಿಕ್ ನ ಕಳ್ಸಿಕೊಡ್ತೀನಿ. ಇದು ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ, ಅದನ್ನ ನಾನು ಹೇಳ್ತಾ ಇರೋದು. ಇದನ್ನ ಕ್ಲಿಯರ್ ಆಗಿ ನೋಡಿ, ಇದು ತುಂಬಾ ಅಂದ್ರೆ ತುಂಬಾ ಸುಲಭ, ತುಂಬಾ ಈಸಿಯಾಗಿ ಮಾಡ್ಬೋದು ಇದನ್ನ. ಕಂಡೀಷನ್ ಫಾರ್ಮ್ಯಾಟಿಂಗ್ ಇಲ್ಲ ಅಂತ ನೀವು ಇದನ್ನ ಹಾಗೆ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ನಿಮ್ಮ ವಿಜುವಲೈಸೇಷನ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಈ ತರದೆಲ್ಲ ಈ ಟ್ರಿಕ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಸೊ ಯಾವ ರೀತಿ ಮಾಡೋದು ನೋಡಿ. ಇವಾಗ ಇಲ್ಲಿ ನನಗೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಇಲ್ಲ, ಬಟ್ ನಾ ಏನ್ ಮಾಡ್ತೀನಿ, ಒಂದು ಮೆಷರ್ ಕ್ರಿಯೇಟ್ ಮಾಡ್ಕೋತೀನಿ. ಈ ಮೆಷರ್ ಬಗ್ಗೆ ಬೇಕು ಅಂತಂದ್ರೆ ನಮ್ದು ಬೇರೆ ವಿಡಿಯೋಸ್ ಇದಾವೆ. ನಮ್ಮ ಚಾನೆಲ್ಗೆ ಹೋದ್ರೆ ನಿಮ್ಗೆ ಅದರಲ್ಲಿ ಈ ಮೆಷರ್ ಬಗ್ಗೆ ಫಾರ್ಮುಲಾಸ್ ಬಗ್ಗೆ ಎಲ್ಲ ವಿಡಿಯೋಸ್ ಇರುತ್ತೆ, ಅದನ್ನ ನೋಡ್ಕೊಂಡು ಬೇಕಾದ್ರೆ ಕಲ್ತ್ಕೋಬಹುದು. ನಾ ಇಲ್ಲಿ ಮೆಷರ್ ಅಂದ್ರೆ ಏನು ಅಂತ ನಾನು ಕಂಪ್ಲೀಟ್ ಆಗಿ ಹೇಳಕ್ಕಾಗಲ್ಲ. ಮೆಷರ್ ಅಂತಂದ್ರೆ ಅದೊಂದು ಫಾರ್ಮುಲಾ ಅಷ್ಟೇ. ಇಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲಿ ಟೇಬಲ್ ಕ್ಲಿಕ್ ಮಾಡ್ತೀನಿ. ಹಿಂಗೆ ಟೇಬಲ್ ಟೂಲ್ಸ್ ಅಂತ ಇರುತ್ತೆ, ಇಲ್ಲಿ ಮೆಷರ್ ನ ಕ್ರಿಯೇಟ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ್ರೆ ನನ್ಗೊಂದು ಮೆಷರ್ ಕ್ರಿಯೇಟ್ ಮಾಡಬೇಕು. ಮೆಷರ್ ಅಂತಂದ್ರೆ ಜಸ್ಟ್ ಸಿಂಪಲ್ ಒಂದು ಫಾರ್ಮುಲಾ ಅಷ್ಟೇ. ಸೊ ಯಾವ ರೀತಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಒಂದು ಮೆಷರ್ ಕೊಡ್ತೀನಿ. ಮೆಷರ್ ಅಂತ ಬರುತ್ತೆ. ಎಕ್ಸೆಲ್ ಅಲ್ಲಿ ನಾವ್ ಏನ್ ಇಫ್ ಫಾರ್ಮುಲಾ ಯೂಸ್ ಮಾಡ್ತೀವಲ್ಲ ಅದೇ ರೀತಿ ನಾನು ಇಲ್ಲಿ ಇಫ್ ಫಾರ್ಮುಲಾ ಕೂಡ ಯೂಸ್ ಮಾಡ್ಬೋದು. ನಾನು ಏನ್ ಮಾಡ್ತೀನಿ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಒಂದು ಕಾಲಮ್ ಕ್ರಿಯೇಟ್ ಮಾಡ್ತೀನಿ, ಅಂದ್ರೆ ಒಂದು ಮೆಷರ್ ಕ್ರಿಯೇಟ್ ಮಾಡ್ಕೋತೀನಿ. ಕಂಡೀಷನಲ್ ಫಾರ್ಮ್ ಅಂತ ಈಕ್ವಲ್ಸ್ ಇಫ್ ಸಮ್ ಆಫ್ ಸೇಲ್ಸ್ ಅಂತ ಕೊಡ್ತೀನಿ. ಯಾಕೆ ಅಂತಂದ್ರೆ ನನಗೆ ಬರ್ತಾ ಇರೋ ರಿಸಲ್ಟ್ಸ್ ಬಂದು ಅಗ್ರಿಗೇಟ್ ಅಂದ್ರೆ ಸಮ್ಮರೈಸ್ಡ್ ಡೇಟಾ. ಅದಕ್ಕೆ ಸಮ್ ಆಫ್ ಸೇಲ್ಸ್ ಈಸ್ ಗ್ರೇಟರ್ ದ್ಯಾನ್, ಏನ್ ಮಾಡ್ತೀನಿ, ಇದು 1 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನನಗೆ ಇದು ಗ್ರೀನ್ ಆಗ್ಬೇಕು, ಗ್ರೀನ್ ಅಂತಾನೆ ಕೊಡಿ. ಇದು ಗ್ರೀನ್ ಅಂತ ರೆಕಗ್ನೈಸ್ ಮಾಡಿ ನನಗೆ ಆಟೋಮೆಟಿಕ್ ಆಗಿ ಕಲರ್ಸ್ ನ ಕೊಡುತ್ತೆ. ಇಲ್ಲಿ ನಾನು ಬೇರೆ ಕೋಡ್ಸ್ ಕೂಡ ಯೂಸ್ ಮಾಡಬಹುದು, ಬಟ್ ಅದೆಲ್ಲ ನಿಮ್ಗೆ ಕಷ್ಟ ಆಗುತ್ತೆ. ಗ್ರೀನ್ ಅಂತಾನೆ ಕೊಡಿ ಸಾಕು. ರೈಟ್, ಈಗ ಇನ್ನೂ ಒಂದು ಕಂಡೀಷನ್ ಇತ್ತು. ಏನಪ್ಪಾ ಅಂತಂದ್ರೆ 25,000 ಗಿಂತ ಜಾಸ್ತಿ ಇದ್ರೆ ನನಗೆ ಬ್ಲೂ ಕಲರ್ ಆಗ್ಬೇಕು ಅಂತ. ಆ ಕಂಡೀಷನ್ ಕೂಡ ಇಲ್ಲಿ ಕೊಡೋಣ. ಇಫ್ ಸಮ್ ಆಫ್ ಸೇಲ್ಸ್ ಗ್ರೇಟರ್ ದ್ಯಾನ್ 25,000 ಅಂತ ಕೊಡ್ತೀನಿ. 25,000 ಗಿಂತ ಜಾಸ್ತಿ ಇತ್ತು ಅಂದ್ರೆ ಇದು ಬ್ಲೂ ಕಲರ್ ಆಗ್ಬೇಕು. ಬ್ಲೂ ಅಂತಾನೆ ಸ್ಪೆಸಿಫೈ ಮಾಡಿ. ಇದು ಯಾವುದೂ ಇಲ್ಲ ಅಂತಂದ್ರೆ 25,000 ಗಿಂತ ಕಮ್ಮಿ ಇತ್ತು ಅಂದ್ರೆ ನನಗಿದು ರೆಡ್ ಆಗ್ಬೇಕು. ನೋಡಿ ಕ್ಲೋಸ್ ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ನೋಡಿ ಸಿಂಪಲ್ ಮೆಷರ್. ಇಫ್ ಟೋಟಲ್ ಸಮ್ 1 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಗ್ರೀನ್ ಆಗ್ಬೇಕು, 25,000ಕ್ಕಿಂತ ಜಾಸ್ತಿ ಇದ್ರೆ ಬ್ಲೂ ಆಗ್ಬೇಕು, ಇಲ್ಲ ಅಂದ್ರೆ ರೆಡ್ ಆಗ್ಬೇಕು. ಅಂದ್ರೆ 25,000 1 ಲಕ್ಷವರೆಗೂ ಇದು ಬ್ಲೂ ಆಗುತ್ತೆ, 1 ಲಕ್ಷ ಜಾಸ್ತಿ ಇದ್ರೆ ಗ್ರೀನ್ ಆಗುತ್ತೆ, ಇಲ್ಲ ಅಂತಂದ್ರೆ 25,000ಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ರೆಡ್ ಆಗುತ್ತೆ. ಸೊ ಈ ರೀತಿ ಒಂದು ಮೆಷರ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಸೊ ಇದಾದ್ಮೇಲೆ ಏನ್ ಮಾಡೋಣ ಅಂದ್ರೆ ಮತ್ತೆ ಈ ರಿಪೋರ್ಟ್ಗೆ ಹೋಗೋಣ. ರಿಪೋರ್ಟ್ಗೆ ಹೋದಾಗ ನಾ ಈ ಕಾರ್ಡ್ ಏನಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಫಾರ್ಮ್ಯಾಟಿಂಗ್ ಹೋಗ್ತೀನಿ.
ಫಾರ್ಮ್ಯಾಟಿಂಗ್ ಅಲ್ಲಿ ನಾ ಈ ಕಾರ್ಡ್ ಏನಿದೆಯಲ್ಲ ಇದು ಈ ಟೈಟಲ್ ಮತ್ತೆ ಇದೆಲ್ಲ ಇದೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿ ಹೋಗೋಣ ಡೇಟಾ ಲೇಬಲ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡೋಣ. ನೋಡಿ ಇಲ್ಲಿ ಕಲರ್ ಅಂತಿದೆ, ಕಲರ್ ಪಕ್ಕದಲ್ಲಿ ನನಗೆ FX ಅಂತಿದೆ. ಅದೇ ನಾನೇನಾದ್ರು ಇಲ್ಲಿ ಹೋದ್ರೆ ನೋಡಿ ಈ ಟೇಬಲ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಈ ವ್ಯಾಲ್ಯೂಸ್ ಅಂತಿದೆಯಲ್ಲ, ಇಲ್ಲಿ ನೋಡಿ ಫಾಂಟ್ ಕಲರ್ ಅಂತಿದೆಯಲ್ಲ, ಪಕ್ಕದಲ್ಲ FX ಇರಲ್ಲ. ಯಾಕೆಂದ್ರೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ನನಗೆ ಇಲ್ಲೇ ಇರುತ್ತೆ, ಈ ಕಾಲಮ್ಸ್ ನ ಏನ್ ತಗೋತೀನಲ್ಲ ಇಲ್ಲೇ ಇರುತ್ತೆ. ಬಟ್ ಈ ಕಾರ್ಡ್ಸ್ಗೆಲ್ಲ ಅಥವಾ ಕೆಲವೊಂದು ವಿಜುವಲೈಸೇಷನ್ಸ್ಗೆ ನನಗೆ ಇಲ್ಲಿರುತ್ತೆ ನೋಡಿ, ಇಲ್ಲಿ FX ಅಂತ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ, ಆಯ್ತಾ? ನೀವು ಇದನ್ನ ಕಲ್ತ್ಕೊಂಡು ನಿಮ್ಮ ಡ್ಯಾಶ್ ಬೋರ್ಡ್ಸ್ ಅಲ್ಲಿ, ನಿಮ್ಮ ರಿಪೋರ್ಟ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡ್ಯಾಶ್ ಬೋರ್ಡ್ಸ್. ಓಕೆ, ನೋಡಿ ಇಲ್ಲಿ FX ಅಂತ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನನಗೆ ಅದೇ ಕಂಡೀಷನ್ ಫಾರ್ಮ್ಯಾಟಿಂಗ್ ಬರುತ್ತೆ. ಬಟ್ ಇಲ್ಲಿ ನೋಡಿ ಕಲರ್ ಸ್ಕೇಲ್ ರೂಲ್ಸ್ ಅಂತ ಇರುತ್ತೆ. ನಾನು ನಿಮ್ಗೆ ಹೇಳಿದೆ ಫೀಲ್ಡ್ ವ್ಯಾಲ್ಯೂ ನಾ ಆಮೇಲೆ ಹೇಳ್ತೀನಿ ಅಂತ. ನೋಡಿ ಫೀಲ್ಡ್ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಕೋಬಹುದು. ಕಲರ್ ಸ್ಕೇಲ್ ಕೊಡಬೇಕು ಅಂದ್ರೆ ಇಲ್ಲಿ ಕಲರ್ ಸ್ಕೇಲ್ ಕೊಡ್ಬೋದು, ಇಲ್ಲ ರೂಲ್ಸ್ ಕೊಡ್ಬೋದು. ಸೇಮ್ ಅದೇ ತರ ರೂಲ್ಸ್ ಇಲ್ಲೂ ಅಪ್ಲೈ ಮಾಡ್ಬೋದು. ಬಟ್ ನಾನು ನಿಮ್ಗೆ ಫೀಲ್ಡ್ ವ್ಯಾಲ್ಯೂ ಬಗ್ಗೆನೂ ನಾನು ಕಲ್ಸ್ಕೊಡ್ತೀನಿ. ಇದು ಒಂದು ವಿಷಯ ನೀವು ತಿಳ್ಕೊಂಡ್ರಿ. ಫೀಲ್ಡ್ ವ್ಯಾಲ್ಯೂ ಅಂತ ಕೊಟ್ಮೇಲೆ ಇಲ್ಲಿ ಯಾವ ಫೀಲ್ಡ್ ಸೆಲೆಕ್ಟ್ ಮಾಡ್ಬೇಕು ಅಂತ ಬರುತ್ತೆ ನೋಡಿ. ನಾನು ಇವಾಗ ಒಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಒಂದು ಒಂದು ಮೆಜರ್ ನ ಕ್ರಿಯೇಟ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ಕೋತೀನಿ. ಇದ್ರ ಅಡ್ವಾಂಟೇಜ್ ಅಂದ್ರೆ ನೋಡಿ, ನೀವು ಓಕೆ ಅಂತ ಕೊಡ್ತೀನಿ, ಆಟೋಮೆಟಿಕ್ ಕಲರ್ ಚೇಂಜ್ ಆಗ್ಬಿಡುತ್ತೆ. ಸೊ ಇದು ಒಂದನ್ನ ನೀವು ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ಸಾಕು, ಪದೇ ಪದೇ ನೀವು ಇದನ್ನ ಅಪ್ಲೈ ಮಾಡೋ ಅಂದ್ರೆ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ನನ್ಗೆ ಈ ಲೇಬಲ್ ಏನಿದೆಯಲ್ಲ, ಡೇಟಾ ಲೇಬಲ್ಗೆ ಈ ಕಂಡೀಷನ್ ಫಾರ್ಮ್ಯಾಟಿಂಗ್ ಕೊಟ್ಟೆ. ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಟೈಟಲ್ ಅಂತಿದೆ. ಟೈಟಲ್ ಏನ್ ಮಾಡೋಣ ಅಂದ್ರೆ ಫಾಂಟ್ ನ ವೈಟ್ ಕಲರ್ ಕೊಟ್ಬಿಡ್ತೀನಿ. ಓಕೆ, ಈ ಟೈಟಲ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಇದು ಕೂಡ ಕಂಡೀಷನ್ ಫಾರ್ಮ್ಯಾಟಿಂಗ್ ಕೊಟ್ಬಿಟ್ಟು ಫೀಲ್ಡ್ ವ್ಯಾಲ್ಯೂ ನೋಡಿ ನಾನು ಏನು ಮಾಡಲ್ಲ, ಫೀಲ್ಡ್ ವ್ಯಾಲ್ಯೂ ಸೆಲೆಕ್ಟ್ ಮಾಡಿ ಆ ಫೀಲ್ಡ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಏನಾಗುತ್ತೆ ಅಂತ ನೋಡಿ, ಇದು ಕೂಡ ಗ್ರೀನ್ ಕಲರ್ ಆಗೋಯ್ತು. ಅಂದ್ರೆ ಇಲ್ಲಿ ಏನ್ ಕಲರ್ ಇದೆ ಅದು ಅಪ್ಲೈ ಆಗುತ್ತೆ ಕಂಡೀಷನ್. ಅಂದ್ರೆ ಈ ವ್ಯಾಲ್ಯೂ ಮೇಲೆ ಈ ಕಂಡೀಷನ್ ಅಪ್ಲೈ ಆಗುತ್ತೆ. ಇನ್ನೂ ಸ್ವಲ್ಪ ಏನಾದ್ರು ಚೆನ್ನಾಗಿ ಮಾಡಬೇಕು ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಬ್ಯಾಕ್ ಗ್ರೌಂಡ್ ಕಲರ್ಗು ನಾನು ಅದನ್ನೇ ಕೊಟ್ಬಿಡ್ತೀನಿ. ಫೀಲ್ಡ್ ವ್ಯಾಲ್ಯೂ ಮತ್ತಿಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಓಕೆ ಅಂತ ಕೊಡ್ತೀನಿ. ನೋಡಿ ಅದು ಗ್ರೀನ್ ಕಲರ್ ಆಗುತ್ತೆ. ಬಟ್ ಫಾಂಟ್ ಕಾಣಿಸಲ್ಲ, ಯಾಕಂದ್ರೆ ಫಾಂಟ್ ಗ್ರೀನ್ ಕಲರ್, ಬ್ಯಾಕ್ ಗ್ರೌಂಡ್ ಗ್ರೀನ್ ಕಲರ್, ಟೈಟಲ್ ಗ್ರೀನ್ ಕಲರ್. ಏನ್ ಮಾಡೋಣ ಅಂದ್ರೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಅಂತ ಇರುತ್ತೆ. ಟ್ರಾನ್ಸ್ಪರೆನ್ಸಿ ಅಂದ್ರೆ ಸ್ವಲ್ಪ ಅದು ನಮ್ಗೆ ಈ ತರ ಟ್ರಾನ್ಸ್ಪರೆಂಟ್ ಆಗಿ ಕೊಡುತ್ತೆ. ನೋಡಿ ಸ್ವಲ್ಪ ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ಲಿ, ಚೆನ್ನಾಗಿರುತ್ತೆ ನೋಡೋಕೆ. ರೈಟ್, ಇದು ಬೇಕಾದ್ರೆ ನೀವು 75 ಕೊಟ್ಬಿಡೋಣ, ಫಿಕ್ಸ್ ಮಾಡ್ಕೊಂಡು ನೋಡಿ ಈ ರೀತಿ. ಇವಾಗ ನೋಡಿ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಆ ವ್ಯಾಲ್ಯೂಸ್ ಪ್ರಕಾರ ಇದು ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಒಂದು ಏನೋ 4.5 lakhs ಏನೋ ಇದೆ, ಅದಕ್ಕೆ ಇದು ಗ್ರೀನ್ ಕಲರ್ ಬರ್ತಿದೆ. ಇದು ಸ್ವಲ್ಪ ಈ ಬ್ಲೂ ಕಲರ್ ಕ್ಲಿಕ್ ಮಾಡ್ತೀನಿ ನೋಡಿ, ಬ್ಲೂ ಕಲರ್ ಆಗೋಯ್ತು. ಇಲ್ಲೆಲ್ಲ ಕ್ಲಿಕ್ ಮಾಡ್ತೀನಿ ನೋಡಿ, ಸ್ವಲ್ಪ ಕೆಳಗೆ ಹೋಗ್ಬಿಟ್ಟು ಈ 25,000 ಗಿಂತ ಕಮ್ಮಿ ಇರೋ ವ್ಯಾಲ್ಯೂಸ್ ನ ಕ್ಲಿಕ್ ಮಾಡ್ತೀನಿ ನೋಡಿ, ರೆಡ್ ಕಲರ್ ಆಗೋಯ್ತು. ಈ ರೀತಿ ಎಷ್ಟು ಸುಲಭ ಆಯ್ತು, ತುಂಬಾ ಈಸಿ ಮಾಡ್ಬೋದು. ಸರಿ, ಇವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ನೋಡಿ ಇಲ್ಲಿ ಒಂದು ಮ್ಯಾಪ್ ಇದೆ. ಮ್ಯಾಪ್ ಅಲ್ಲಿ ಈ ಸ್ಟೇಟ್ಸ್ ಇದಾವೆ, ಸ್ಟೇಟ್ಸ್ ಅಲ್ಲೆಲ್ಲ ಸೇಲ್ಸ್ ವ್ಯಾಲ್ಯೂ ನಾನು ಇಲ್ಲಿ ಪ್ಲಾಟ್ ಮಾಡಿದ್ದೀನಿ. ಇದಕ್ಕೂ ನಾನು ಇದೇ ಮೆಜರ್ ನ ಅಪ್ಲೈ ಮಾಡ್ತೀನಿ ನೋಡಿ. ಎಷ್ಟು ಈಸಿಗೆ ಒಂದೇ ಸರಿ ಇದೆಲ್ಲಾನು ಫಾರ್ಮ್ಯಾಟ್ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ಡೇಟಾ ಕಲರ್ಸ್ ಅಂತ ಇರುತ್ತೆ. ಈ ಡೇಟಾ ಕಲರ್ಸ್ ಅಲ್ಲಿ ಡಿಫಾಲ್ಟ್ ಕಲರ್ ಅಂತ ಇರುತ್ತಲ್ಲ, ಅದ್ರ ಪಕ್ಕ ಕೂಡ ಇಲ್ಲಿ FX ಅಂತ ಇರುತ್ತೆ. ಎಲ್ಲೆಲ್ಲಿ ನಿಮ್ಗೆ ಈ FX ಅಂತ ಇದೆಯಲ್ಲ ಅಲ್ಲೆಲ್ಲ ನೀವು ಕಂಡೀಷನ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡ್ಬೋದು. ನೋಡಿ ಇಲ್ಲಿ ಫೀಲ್ಡ್ ವ್ಯಾಲ್ಯೂ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಈ ಫೀಲ್ಡ್ ವ್ಯಾಲ್ಯೂ ಏನ್ ಕ್ರಿಯೇಟ್ ಮಾಡಿದ್ನಲ್ಲ ನೋಡಿ, ಓಕೆ ಅಂದ್ಕೊಟ್ರೆ ಆಟೋಮೆಟಿಕ್ ಆಗಿ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂಸ್, ಅಂದ್ರೆ ಯಾವ ವ್ಯಾಲ್ಯೂಸ್ ನಾನು ಕೊಟ್ಟಿದ್ದೆ ರೇಂಜ್, ಆ ವ್ಯಾಲ್ಯೂಸ್ ಮೇಲೆ ಇಲ್ಲಿ ಕಲರ್ಸ್ ಚೇಂಜ್ ಆಗ್ಬಿಡುತ್ತೆ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲೆಲ್ಲ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅದೇ ವ್ಯಾಲ್ಯೂ ಫಿಲ್ಟರ್ ಆಗಿ ನೋಡಿ ಬ್ಲೂ ಕಲರ್ ಬಂತು. ಇಲ್ಲಿ ಹೋಗ್ಬಿಟ್ಟು ಇವಾಗ ಕ್ಯಾಲಿಫೋರ್ನಿಯಾ ಕ್ಲಿಕ್ ಮಾಡ್ತೀನಿ, ಗ್ರೀನ್ ಕಲರ್ ಹೋಗ್ಬೇಕು ನೋಡಿ, ಇಲ್ಲಿ ಗ್ರೀನ್ ಕಲರ್ ಬಂತು, ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಸೊ ಈ ರೀತಿ ನಾನು ನನ್ನ ಡ್ಯಾಶ್ ಬೋರ್ಡ್ಸ್ ನ ಡೈನಾಮಿಕ್ ಆಗಿ ಮಾಡಬೇಕು. ಇದೆಲ್ಲ ಸುಮ್ಮನೆ ನಾನೇನೋ ಮಾಡ್ತೀನಿ ಅನ್ಬಿಟ್ಟು ಏನೋ ಮಾಡ್ಬಿಟ್ಟು ಜಸ್ಟ್ ಇಗ್ನೋರ್ ಮಾಡ್ಬಿಡೋದಲ್ಲ. ನಮ್ ಡ್ಯಾಶ್ ಬೋರ್ಡ್ಸ್ ಹೆಂಗಿರ್ಬೇಕು ಅಂದ್ರೆ, ಯಾರು ನೋಡಿದ್ರೆ ತುಂಬಾ ಚೆನ್ನಾಗಿದೆಯಪ್ಪ ಇದು ಹೇಗ್ ಮಾಡಿದ್ರು ಅಂತ ಅವರು ಅದನ್ನ ಆಶ್ಚರ್ಯ ಪಡ್ಬೇಕು, ಮತ್ತೆ ನಮ್ಮನ್ನೇ ಅದನ್ನ ಕೇಳ್ಬೇಕು, ಇದು ನಮಗೂ ಕಲ್ಸ್ಕೊಡಿ ಅಂತ. ಆ ರೀತಿ ನೀವು ಇದನ್ನ ಮಾಡ್ಬೇಕಾಗಿ ಬರುತ್ತೆ. ಸೊ ಇದು ತುಂಬಾ ಸುಲಭ ಆಗಿದೆ, ಮತ್ತೆ ನೀವು ಇದನ್ನ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ರೈಟ್, ಮತ್ತೊಮ್ಮೆ ನಿಮ್ಗೇನಾದ್ರೂ ನಮ್ಮ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಇದರಲ್ಲಿ ಎಷ್ಟೊಂದು ವಿಡಿಯೋಸ್ ನಾವು ನಿಮ್ಗೆ ಆಫ್ಲೈನ್ ವಿಡಿಯೋಸ್ ನಾವು ಕೊಡ್ತೀವಿ. ನೀವು ಮತ್ತೆ ಇಂಟರ್ನೆಟ್ ಅಲ್ಲಿ ಹೋಗಿ ಈ ವಿಡಿಯೋಸ್ಗಳನ್ನೆಲ್ಲ ನೀವು ನೋಡ್ಕೊಂಡು ಮತ್ತೆ ಇಂಟರ್ನೆಟ್ ಇಲ್ಲ ಅಂತ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಫ್ಲೈನ್ ವಿಡಿಯೋಸ್ ಒಂದ್ಸರಿ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ
ನಮ್ಮ ಎಲ್ಲಾ ವಿಡಿಯೋಸ್ ನಿಮ್ ಜೊತೆ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಅದನ್ನ ಕಲ್ತ್ಕೋಬಹುದು, ಯಾವ ಡಿವೈಸ್ ಅಲ್ಲಿ ಬೇಕಾದ್ರೂ ಅದನ್ನ ನೋಡ್ಕೋಬಹುದು. ಇದು ತುಂಬಾ ಅಫೋರ್ಡಬಲ್ ಪ್ರೈಸ್ ಕೂಡ ಇರುತ್ತೆ ಇದು. ಸೊ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಆಫ್ಲೈನ್ ವಿಡಿಯೋಸ್ ಬೇಕಂದ್ರೆ ನಾನು ನಿಮ್ಗೆ ಲಿಂಕ್ ಕಳಿಸಿ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಕಲ್ತ್ಕೋಬಹುದು. ಸೊ ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನ್ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದು ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಗೆ ಇನ್ನೂ ಪ್ರೋತ್ಸಾಹ ನೀಡಿದಂಗಾಗುತ್ತೆ. ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಇನ್ನೂ ಬೇರೆ ಏನಾದ್ರು ಯಾವ್ದಾದ್ರು ಆಪ್ಷನ್ಸ್ ಇತ್ತು, ಮತ್ತೆ ಇನ್ನೂ ಏನಾದ್ರು ಬೇರೆ ಆಪ್ಷನ್ಸ್ ನಾನ್ ಬಿಟ್ಟಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅದರಿಂದ ನಾನು ಸ್ವಲ್ಪ ಕಲ್ತ್ಕೋತೀನಿ. ಈ ವಿಡಿಯೋ ನೋಡ್ತಾ ಇರೋ ಈ ಕೆಲವ್ರು ಯಾರು ನೋಡ್ತಿದಾರಲ್ಲ ಆ ವೀಕ್ಷಕರು, ಅವರು ಕೂಡ ಅದು ನೋಡಿ ಕಲ್ತ್ಕೋತಾರೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.